हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्य सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಎಲ್ಲ ಯಾದವರಿಗೂ ಭಾರಿ ಸಂತೋಷ ಆಗುತ್ತೆ. ಅನೇಕ ರಾಜರು ಓಡಿ ಹೋಗ್ತಾರೆ. ಆವಾಗ ಕರ್ಣ ಅರ್ಜುನನ ಜೊತೆಗೆ, ಶಲ್ಯ ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಕರ್ಣನನ್ನ ಮೇಲಕ್ಕೆ ಎತ್ತಿ ನಿಧಾನವಾಗಿ ಕೆಳಗಡೆ ಇಳಿಸ್ತಾರೆ. ಆವಾಗ ಅವನ ಬಲವನ್ನು ನೋಡಿ ಶಲ್ಯ ಅಲ್ಲಿಂದ ಹೋಗಿ ಬಿಡ್ತಾನೆ. ಮುಂದೆ ಕರ್ಣ ಮತ್ತು ಅರ್ಜುನರ ಯುದ್ಧ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಇವತ್ತಿನ ಪಾಠ ಪ್ರಾರಂಭ ಆಗಬೇಕು. 139ನೇ ಶ್ಲೋಕ. ಪಾರ್ಥೋಪಿ ತೇನ ಧನುಷಾ ಯುಯುಧೇ ಸ್ಮ ಕರ್ಣಂ ಸೋಪ್ಯತ್ರ ಬಾಹುಬಲಂ ಆವಿರಮುತ್ರ ಚಕ್ರೇ. ತೌ ಧನ್ವಿನಾವನುಪಮೌ ಚಿರಮಸ್ಯತಾಂ ಚ ಸೂರ್ಯಾತ್ಮಜೋತ್ರ ವಚನಂ ವ್ಯತೀಥೋ ಬಭಾಷೆ. ಪದಚ್ಛೇದ. ಪಾರ್ಥಃ ಅಪಿ ತೇನ ಧನುಷಾ ಯುಯುಧೇ ಸ್ಮ ಕರ್ಣಂ ಸಹ ಅಪಿ ಅಸ್ತ್ರಬಲಂ ಆವಿಹಿ ಅಮುತ್ರ ಚಕ್ರೆ. ತೌ ಧನ್ವಿನೌ ಅನುಪಮೌ. ಇಲ್ಲಿ ಎರಡು ರೀತಿ ಪಾಠ ಇದೆ. ಧನ್ವಿನಾಂ ಅನುಪಮೌ ಅಥವಾ ಧನ್ವಿನೌ ಅನುಪಮೌ ಅಂತ. ಚಿರಂ ಅಸ್ಯತಾಂ ಚ ಸೂರ್ಯಾತ್ಮಜಃ ಅತ್ರ ವಚನಂ ವ್ಯಥಿತಃ ಬಭಾಷೆ. ಭೀಮ ಮತ್ತು ಶಲ್ಯರ ಯುದ್ಧ ಮುಗಿಯಿತು. ಅರ್ಜುನ ಮತ್ತು ಕರ್ಣರ ಯುದ್ಧ ಪ್ರಾರಂಭ ಆಯಿತು. ಇಬ್ಬರು ಎಂಥವರು? ಧನ್ವಿನಾಂ ಅನುಪಮೋ, ಅತ್ಯಂತ ಶ್ರೇಷ್ಠ ಬಿಲ್ಗಾರರು. ಇವರಿಬ್ಬರ ಮಧ್ಯೆ ಯುದ್ಧ ಪ್ರಾರಂಭ ಆಯಿತು. ಪಾರ್ಥ ಅರ್ಜುನ ಬಿಲ್ಲಿನಿಂದ ಯುದ್ಧ ಮಾಡಬೇಕು. ಆದರೆ ಅರ್ಜುನ ಯಾವ ವೇಷದಲ್ಲಿ ಬಂದಿದ್ದಾನೆ? ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನೆ. ಕೈಯಲ್ಲಿ ಬಿಲ್ಲು ಬಾಣಗಳಿಲ್ಲ. ಹಾಗಾಗಿ ಏನ್ ಮಾಡಿದ? ತೇನ ಧನುಷ, ಅದೇ ಧನುಸ್ಸಿನಿಂದ ಅಂತ. ಅಂದ್ರೆ ಯಾವ ಧನುಸ್ಸನ್ನ, ಶಿವಧನುಸ್ಸನ್ನ ಎತ್ತಿ ಮತ್ಸ್ಯಾಕೃತಿಯನ್ನ ಭೇದನ ಮಾಡಿ ದ್ರೌಪದಿಯನ್ನು ಪಡೆದನು, ಅದೇ ಬಿಲ್ಲಿನಿಂದಾಗಿ ತಾನೇನ್ ಮಾಡಿದ? ಕರ್ಣಂ ಯುಯುಧೇ ಸ್ಮ, ಕರ್ಣನೊಟ್ಟಿಗೆ ಯುದ್ಧವನ್ನು ಮಾಡಿದ. ಕರ್ಣನು ಕೂಡ
ಉತ್ತಮವಾದಂತಹ ಬಾಹುಬಲವನ್ನ ಮತ್ತು ಅಸ್ತ್ರ ಬಾಹುಬಲಂ ಕರ್ಣ ತಾನು ಸಂಪಾದನೆ ಮಾಡಿದಂತಹ ಅಸ್ತ್ರ ಜ್ಞಾನ ಮತ್ತು ಬಾಹುಬಲವನ್ನ ಅಲ್ಲಿ ಆವಿಶ್ಚಕ್ರೆ ಅರ್ಥಾತ್ ಅದನ್ನ ವ್ಯಕ್ತಪಡಿಸಿದ. ಒಟ್ಟಿನಲ್ಲಿ ಇಬ್ಬರು ಕೂಡ ಮಹಾಪರಾಕ್ರಮಶಾಲಿಗಳು ಚೆನ್ನಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಹೀಗೆ ಧನ್ವಿನಾಂ ಅನುಪಮು, ಶ್ರೇಷ್ಠ ಬಿಲ್ಗಾರರಾದಂತಹ ಇಬ್ಬರು ಕೂಡ ಚೆನ್ನಾಗಿ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಚಿರಂ ಅಸ್ಯತಾಂ, ಚಿರಂ ಅಂದ್ರೆ ಬಹಳ ಕಾಲ ಅವರಿಬ್ಬರು ಕೂಡ ಅಸ್ಯತಾಂ, ಅಸ್ಯತಾಂ ಅಂದ್ರೆ ಬಾಣಗಳನ್ನ ಪ್ರಯೋಗ ಮಾಡೋದಕ್ಕೆ ಅಸ್ಯತಾಂ ಎಂಬುದಾಗಿ ಕರೀತಾರೆ. ಹೀಗೆ ಪರಸ್ಪರ ಇಬ್ಬರು ಕೂಡ ಅನೇಕ ಬಾಣ ಪ್ರಯೋಗನ ಪರಸ್ಪರ ಮಾಡ್ತಾ ಇದ್ದಾರೆ. ಯಾರೂ ಸೋಲ್ತಾ ಇಲ್ಲ, ಕರ್ಣನೂ ಸೋಲ್ತಾ ಇಲ್ಲ, ಅರ್ಜುನನು ಸೋಲ್ತಾ ಇಲ್ಲ. ಕೊನೆಗೆ ಕರ್ಣನಿಗೆ ಭಾರಿ ಬೇಸರ ಆಗ್ಬಿಡ್ತಂತೆ, ವ್ಯಥಿತ, ಅವನು ತುಂಬಾ ವ್ಯಥೆಯಾಗಿ ಬಿಟ್ಟ. ನಾನು ಎಂತಹ ಪರಾಕ್ರಮಶಾಲಿ, ಸಾಕ್ಷಾತ್ ಪರಶುರಾಮ ದೇವರ ಹತ್ತಿರ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಅಪ್ರತಿಮ ಬಿಲ್ಗಾರ, ನಾನು ಹೋಗಿ ಹೋಗಿ ಒಬ್ಬ ಬ್ರಾಹ್ಮಣನ ಮುಂದೆ ಸೋಲ್ಬೇಕಾಯ್ತಲ್ಲ ಅಂತ ಅವನಿಗೆ ತುಂಬಾ ವ್ಯಥೆಯಾಗಿ ಬಿಡ್ತು. ಹಾಗಾಗಿ ವ್ಯಥಿತ ವಚನಂ ಬಭಾಷೆ, ವ್ಯಥಿತನಾಗಿ ಈ ಒಂದು ಮುಂದೆ ಹೇಳುವಂತಹ ಮಾತನ್ನ ಹೇಳ್ತಾ ಇದ್ದಾನೆ ಅಂತ. ಮುಂದಿನ ಶ್ಲೋಕ, ತ್ವಂ ಫಲ್ಗುನೋ ಹರಿಹಯೋ ದ್ವಿಜಸತ್ತಪೋವ ನಾರಾಯಣ ಮೂರ್ತಂ ನಮೇ ಪ್ರಮುಖತಃ ಸ್ಥಿತಿಮನ್ಯ ಈಷ್ಟೇ. ಯೋ ವಾಸ್ಮಿ ಕೋಪಿ ಯದಿ ತೇ ಶಮಮಧ್ಯ ಬಾಣಾನ್ ಮುಂಚಾನ್ಯಥೇಹಿ ರಣತಃ. ತ್ವಿತಿ ಪಾರ್ಥ ಆಹ. ಪದಚ್ಛೇದ. ತ್ವಂ ಫಲ್ಗುನಃ ಹರಿಹಯಃ ದ್ವಿಜಸತ್ತಪಃ ವಾ ಮೂರ್ತಂ ನ ಮೇ ಪ್ರಮುಖತಃ ಸ್ಥಿತಿಂ ಅನ್ಯಃ ಇಷ್ಟೇ. ಸ್ಥಿತಿಂ ಅನ್ಯೇ ಇಷ್ಟೇ. ಯೋ ವಾ ಅಸ್ಮಿ ಕಃ ಅಪಿ ಯದಿ ತೇ ಶಮಂ ಅದ್ಯ ಬಾಣಾನ್ ಮುಂಚ ಅನ್ಯಥಾ ಏಹಿ ರಣತಃ ತು ಇತಿ ಪಾರ್ಥಃ ಆಹ. ಕರ್ಣನಿಗೆ ಸಂದೇಹ ಬಂತು, ನೀನೊಬ್ಬ ಸಾಮಾನ್ಯ ಬ್ರಾಹ್ಮಣ ಆಗಿರ್ಲಿಕ್ಕೆ ಅಥವಾ ಬ್ರಾಹ್ಮಣನೇ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆಂದ್ರೆ ನನ್ನ ಮುಂದೆ ನಿಂತುಕೊಂಡು ಇಷ್ಟು ಹೊತ್ತು ಯುದ್ಧ ಮಾಡಿದವರು ಯಾರೂ ಕೂಡ ಇಲ್ಲ. ಹಾಗಾಗಿ ತ್ವಂ ಫಲ್ಗುನೋವ, ತ್ವಂ ಅಂದ್ರೆ ನೀನು, ನೀನು ಫಲ್ಗುನನ, ಅರ್ಜುನನ ನೀನು ಅಂತ ಕೇಳ್ತಾನೆ ಅಂತೆ. ಅಥವಾ ಹರಿಹಯ, ನೀನು ಇಂದ್ರನ, ಅಥವಾ ದ್ವಿಜಸತ್ತಪೋವ ಮೂರ್ತಂ, ಮೂರ್ತಂ ದ್ವಿಜಸತ್ತಪಃ, ಬ್ರಾಹ್ಮಣರ ತಪಸ್ಸೇನೆ ಒಂದು ಮೂರ್ತಿಯನ್ನ ಧಾರಣೆ ಮಾಡಿ, ಅರ್ಥಾತ್ ಒಂದು ರೂಪವನ್ನು ಧಾರಣೆ ಮಾಡಿ ನನ್ನ ಮುಂದೆ ಬಂದು ನಿಂತಿದ್ದಾನ. ಇಂದ ನೋಡಿದ್ರೆ ನನಗೆ ನೀನೊಬ್ಬ ಬ್ರಾಹ್ಮಣ ತನಿಸ್ತಾ ಇಲ್ಲ, ನೀನೊಬ್ಬ ಇಂದ್ರನಾಗಿರಬೇಕು, ಅಥವಾ ಶ್ರೇಷ್ಠ ಬಿಲ್ಗಾರನಾದಂತಹ ಅರ್ಜುನನಾಗಿರ್ಬೇಕು, ಅಥವಾ ಸಮಸ್ತ ಬ್ರಾಹ್ಮಣರ ತಪಸ್ಸೇನೆ ನನ್ನ ಮುಂದೆ ಮೂರ್ತಿಮತ್ತಾಗಿ ಬಂದು ನಿಂತಿರಬೇಕು.
ಯಾಕೆ ಅಂತಂದ್ರೆ ಮೇ ಪ್ರಮುಖತಃ, ಪ್ರಮುಖ ಅಂದ್ರೆ ಎರಡು ಅರ್ಥ ಇದೆ. ಪ್ರಮುಖ ಅಂದ್ರೆ ಶ್ರೇಷ್ಠ ಅಂತ, ಆ ರೀತಿ ಒಂದು ಅರ್ಥ. ಇನ್ನೊಂದು ಪ್ರಮುಖ, ನನ್ನ ಮುಖಕ್ಕೆ ಎದುರಾಗಿ, ಫೇಸ್ ಟು ಫೇಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ನನ್ನ ಮುಂದೆ ನಿಂತುಕೊಂಡು ಫೇಸ್ ಟು ಫೇಸ್ ಯುದ್ಧ ಮಾಡ್ಲಿಕ್ಕೆ ಅನ್ನೇ ನ ಇಷ್ಟೆ, ಬೇರೆಯವರಿಗೆ ಸಾಧ್ಯ ಇಲ್ಲ. ಒಂದು ಅರ್ಜುನನಾಗಿರಬೇಕು, ಇಲ್ಲ ದೇವರಾಜನಾದಂತ ಇಂದ್ರನಾಗಿರಬೇಕು, ಅಥವಾ ಬ್ರಾಹ್ಮಣರ ತಪಸ್ಸು ಮೂರ್ತಿಮತ್ತಾಗಿ ಒಂದು ನಿಂತಿರಬೇಕು ಅಂತ. ಅಂದ್ರೆ ಕರ್ಣನಿಗೆ ಯಾವ ರೀತಿಯಾದಂತಹ ಭಾವನೆ ಬ್ರಾಹ್ಮಣರ ತಪಸ್ಸಿನ ಮೇಲೆ ಇದೆ ಅಂತ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಬ್ರಾಹ್ಮಣರು ದುರ್ಬಲರಾಗಿರಬಹುದು, ಆದರೆ ಬ್ರಾಹ್ಮಣರ ತಪಸ್ಸು ಅದು ಅತ್ಯಂತ ಶ್ರೇಷ್ಠವಾದದ್ದು. ಅದಕ್ಕೆ ಎಲ್ಲ ರೀತಿಯಾದಂತಹ ಸಾಮರ್ಥ್ಯ ಇದೆ. ಒಬ್ಬ ಶ್ರೇಷ್ಠ ಬಿಲ್ಗಾರನ ಮುಂದೆ ಆ ತಪಸ್ಸಿನ ಪ್ರಭಾವದಿಂದಾಗಿ ಅವರನ್ನು ಸೋಲಿಸುವಂತ ಸಾಮರ್ಥ್ಯವೂ ಕೂಡ ಇದೆ ಅಂತ ನಮಗೆ ಈ ಕರ್ಣನ ಮಾತಿನಿಂದ ಈಗ ಗೊತ್ತಾಗುತ್ತೆ. ಹಾಗಾಗಿ ಅವನು ಕೇಳ್ತಾ ಇದ್ದಾನೆ, ಮೂರ್ತಂ ದ್ವಿಜ ಸತ್ತಪೋವ ಅಂತ. ಹಾಗಾಗಿ ಮೇ ಪ್ರಮುಖತಃ ಸ್ಥಿತಿಮನ್ಯ ಇಷ್ಟೇ, ನನ್ನ ಮುಂದೆ ನಿಂತು ಯುದ್ಧ ಮಾಡ್ಲಿಕ್ಕೆ ಬೇರೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನೀನು ಯಾರು ಹೇಳು ಅಂತ ಬ್ರಾಹ್ಮಣ ವೇಷದಲ್ಲಿರುವಂತಹ ಅರ್ಜುನನಿಗೆ ಕರ್ಣ ಪ್ರಶ್ನೆ ಮಾಡಿದ. ಅದಕ್ಕೆ ಅರ್ಜುನ ಹೇಳ್ತಾನೆ, ಕೋವಾಸ್ಮಿ, ನಾನ್ ಯಾರಾದ್ರೂ ನಿನಗೇನು, ನಾನು ಯಾರಾದ್ರೂ ಆಗಿರ್ತೇನೆ. ಯೋವಾಸ್ಮಿ, ನಾನು ಯಾರಾದ್ರೂ ಆಗಿರ್ತೇನೆ, ಅದಂತೂ ನಿನಗೇನು, ನಿನಗೆ ಯದಿತೇ ಕ್ಷಮ, ಕ್ಷಮ ಅಂದ್ರೆ ಸಾಮರ್ಥ್ಯ ಅಂತ, ನಿನ್ ಕೆಪಾಸಿಟಿ ಇದೆನಾ, ಸಾಮರ್ಥ್ಯ ಇದೆನಾ, ಯುದ್ಧ ಮಾಡು. ಅದನ್ನ ಬಿಟ್ಟು ನೀನ್ ಯಾರು, ಅದು ಯಾರು, ನಿನ್ನ ಹಿನ್ನೆಲೆ ಏನು ಅಂತ ಇದೆಲ್ಲ ಚೆಕ್ ಮಾಡ್ಲಿಕ್ಕೆ ಬರಬೇಡ. ನಿನ್ನ ತೋಳಿನಲ್ಲಿ ಸಾಮರ್ಥ್ಯ ಇದ್ದರೆ, ನಿನ್ನ ಬಿಲ್ಲಿನಲ್ಲಿ ವೇಗ ಇದ್ದರೆ ನನ್ನ ಮೇಲೆ ಪ್ರಯೋಗ ಮಾಡು. ಬಾಣಾನ್ ಮುಂಚ, ನನ್ನ ಮೇಲೆ ಬಾಣಗಳನ್ನ ಮುಂಚ ಅಂದ್ರೆ ಪ್ರಯೋಗ ಮಾಡು ಅಂತ. ನಿನ್ನಲ್ಲಿ ಸಾಮರ್ಥ್ಯ ಇದ್ರೆ ನನ್ನ ಮೇಲೆ ಬಾಣ ಪ್ರಯೋಗವನ್ನು ಮಾಡು, ಅದನ್ನು ಬಿಟ್ಟು ನನ್ನ ಪುರಾಣ ಕೇಳದ ಕೂತ್ಕೋಬೇಡ ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ಸಾಮರ್ಥ್ಯ ಇದ್ದರೆ ಬಾಣ ಪ್ರಯೋಗ ಮಾಡು, ಇಲ್ಲದೆ ಹೋದ್ರೆ ರಣತಃ ಏಹಿ, ಯುದ್ಧ ರಂಗವನ್ನು ಬಿಟ್ಟು ವಾಪಸ್ ಹೋಗ್ಬಿಡು. ನಾನ್ ಯಾರು ಅದು ಯಾರು ಅಂತ ಕೇಳ್ತಾ ಕೊಡ್ಬೇಡ, ಸಾಮರ್ಥ್ಯ ಇದ್ದರೆ ಯುದ್ಧ ಮಾಡು, ಇಲ್ಲದೆ ಹೋದ್ರೆ ವಾಪಸ್ ಹೋಗ್ಬಿಡು ಅಂತ ಕರ್ಣನಿಗೆ ಅರ್ಜುನ ತಿಳಿಸಿದ. ಮುಂದೆ ಕಾರ್ಯಂ ನಮೇ ದ್ವಿಜವರೈಹಿ ಪ್ರತಿಯೋಧನೇನ ಇತ್ಯುಕ್ತ್ವಾ ಯಯೌ ರವಿಸುತಃ ಸ ಸುಯೋಧನಾದ್ಯೈಹಿ. ನಾಗಾಹ್ವಯಂ ಪುರಮಥ ದೃಪದಾತ್ಮಜಾಂ ತಾಂ ಆದಾಯ ಚಾರ್ಜುನಯುತಃ ಪ್ರಯಯೌ ಸ ಭೀಮಃ. ಪದಚ್ಛೇದ. ಕಾರ್ಯಂ ನ ಮೇ ದ್ವಿಜವರೈಹಿ ಪ್ರತಿಯೋಧನೇನ ಇತಿ ಉಕ್ತ್ವಾ ಯಯೌ ರವಿಸುತಃ ಸಹ ಸುಯೋಧನಾದ್ಯೈಹಿ ನಾಗಾಹ್ವಯಂ ಪುರಂ ಅಥ ದೃಪದಾತ್ಮಜಾಂ ತಾಂ ಆದಾಯ ಚ ಅರ್ಜುನಯುತಃ ರಯಯೌ ಸಹ ಭೀಮಃ. ಕರ್ಣ ಕೇಳಿದ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅರ್ಜುನನಿಂದಾಗಿ. ನೀನು ಇಂದ್ರನೋ
ಅರ್ಜುನನು ಬ್ರಾಹ್ಮಣರ ತಪಸ್ಸು ಅಂತ ಕೇಳಿದರೆ, ನಾನು ಯಾರಾದ್ರೂ ನಿನಗೇನು, ನಿನ್ ಕೆಪಾಸಿಟಿ ಇದ್ರೆ ಬಾಣ ಹೊಡಿ, ಇಲ್ಲದೆ ಇದ್ರೆ ವಾಪಸ್ ಹೋಗು ಅಂತ ಅರ್ಜುನ ಖಡಾಖಂಡಿತವಾಗಿ ಹೇಳಿದ. ಆವಾಗ ಕರ್ಣ ಈ ರೀತಿ ವಿಚಾರ ಮಾಡಿದ, ದ್ವಿಜವರೈಹಿ, ಈ ಬ್ರಾಹ್ಮಣ ಶ್ರೇಷ್ಠರೊಂದಿಗೆ ಯುದ್ಧ ಮಾಡಿ ನನಗೆ ನ ಕಾರ್ಯಂ, ಏನು ಪ್ರಯೋಜನ ಇಲ್ಲ. ಪ್ರತಿಯೋಧನೇನ, ಇವರೊಟ್ಟಿಗೆ ಯುದ್ಧ ಮಾಡಿ ನನಗೇನು ಪ್ರಯೋಜನ ಇಲ್ಲ. ಹಾಗಾಗಿ ಅವನೇನ್ ಮಾಡಿದ, ಈ ರೀತಿಯಾಗಿ ಹೇಳಿ ಸುಯೋಧನಾದ್ಯೇಹಿ, ದುರ್ಯೋಧನ ಮೊದಲಾದಂತವರೊಂದಿಗೆ ಸೇರಿಕೊಂಡು ಆ ರವಿ ಸುತಃ, ರವಿ ಮಗ ಅರ್ಥಾತ್ ಸೂರ್ಯಪುತ್ರನಾದಂತಹ ಕರ್ಣ ತಾನು ನಾಗಾಹ್ವಯಂಪುರಂ ಯಯೋ, ನಾಗ ಎನ್ನುವಂತ ಪಟ್ಟಣ ಅರ್ಥಾತ್ ಹಸ್ತಿನಾವತಿ. ನಾಗ ಶಬ್ದಕ್ಕೆ ಪ್ರಸಿದ್ಧ ಅರ್ಥ ಸರ್ಪ ಅಂತ, ಇನ್ನೊಂದು ಅರ್ಥ ಆನೆ ಅಂತ ಅರ್ಥ ಇದೆ. ಹಾಗೆ ಹಸ್ತಿ ಅಂತಂದ್ರೆ ಆನೆ ಅಂತ. ಹಾಗಾಗಿ ನಾಗಪುರಕ್ಕೆ ಅರ್ಥಾತ್ ಹಸ್ತಿನಾವತಿಗೆ ಕರ್ಣ ದುರ್ಯೋಧನಾದಿಗಳೊಟ್ಟಿಗೆ ಹೋದ. ಮಹಾಭಾರತದ ಆದಿಪರ್ವದಲ್ಲಿ ಈ ಮಾತನ್ನ ಹೇಳ್ತಾರೆ. ಕರ್ಣ ಒಂದು ಅಭಿಪ್ರಾಯವನ್ನ ದುರ್ಯೋಧನ ಮುಂದೆ ಹೇಳ್ತಾನೆ ಅಂತೆ. ನಿವರ್ತಂತಾಂ ಭವಂತೋ ವೈ ಕುತೋ ವಿಪ್ರೇಶು ಕ್ರೂರತ ದುರ್ಬಲ ಬ್ರಾಹ್ಮಣಾಶ್ಚೇಮಿ ಭವಂತೋ ವೈ ಮಹಾಬಲಾಹ ದ್ವಾವತ್ರ ಬ್ರಾಹ್ಮಣೋ ಕ್ರೂರೌ ವಾಯುವಿಂದ್ರ ಸದೃಶವು ಬಲೆ ಅಂತ ಹೇಳ್ತಾನೆ ಅಂತೆ. ಅಂದ್ರೆ ಆ ಸಂದರ್ಭದಲ್ಲಿ ದುರ್ಯೋಧನಾದಿಗಳು ಯುದ್ಧ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ, ಬ್ರಾಹ್ಮಣರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ವಾಸ್ತವಿಕವಾಗಿ ಪಣವನ್ನ ಗೆದ್ದದ್ದು ಅರ್ಜುನ ಒಬ್ಬ ಬ್ರಾಹ್ಮಣ. ಆದರೆ ಬ್ರಾಹ್ಮಣ ಗೆದ್ದ ಎನ್ನುವಂತ ಸಿಟ್ಟಿನಲ್ಲಿ ಅಲ್ಲಿದ್ದಂತಹ ಅನೇಕ ರಾಜ ಮಹಾರಾಜರುಗಳೆಲ್ಲರೂ ಕೂಡ ಯುದ್ಧ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ಅಂತೆ. ಆವಾಗ ಕರ್ಣ ಮತ್ತು ದುರ್ಯೋಧನ ನಡುವೆ ನಡೆದಂತ ಒಂದು ಸಂಭಾಷಣೆ ಅಲ್ಲಿ ಹೇಳ್ತಾರೆ, ಎಲ್ಲರೂ ಕೂಡ ವಾಪಸ್ ಹೋಗ್ಬೇಡ ಅಂತ ಕರ್ಣ ಹೇಳ್ತಾನೆ. ಯಾಕೆಂತಂದ್ರೆ ಪಾಪ ಈ ಬ್ರಾಹ್ಮಣರೆಲ್ಲರೂ ಕೂಡ ದುರ್ಬಲರು, ದುರ್ಬಲಾಹ ಬ್ರಾಹ್ಮಣಾಶ್ಚೇಮೆ, ನೀವೆಲ್ಲರೂ ಕೂಡ ಮಹಾ ಪರಾಕ್ರಮಶಾಲಿಗಳು, ರಾಜ ಮಹಾರಾಜರು, ಆದ್ರೆ ಅವರೆಲ್ಲರೂ ಕೂಡ ಬ್ರಾಹ್ಮಣರು ದುರ್ಬಲರು ಪಾಪ. ಆದರೆ ಅವರಿಬ್ಬರಿದ್ದಾರಲ್ಲ, ಯಾರು ಸ್ವಯಂವರದ ಹತ್ತಿರ ಬಂದಂತಹ ಇಬ್ಬರು ಬ್ರಾಹ್ಮಣರು, ಒಬ್ಬ ಗೆದ್ದಂತಹ ವ್ಯಕ್ತಿ, ಇನ್ನೊಬ್ಬ ಅವನ ಹಿಂದೆ ಇದ್ದಂತಹ ವ್ಯಕ್ತಿ, ಅರ್ಥಾತ್ ಅರ್ಜುನ ಮತ್ತು ಭೀಮ, ಅವರಿಬ್ಬರು ಕೂಡ ಅವರ ಪರಾಕ್ರಮ ಯಾವ ರೀತಿ ಇದೆ ಅಂತಂದ್ರೆ ವಾಯುವಿಂದ್ರ ಸದೃಶವೂ ಬಲೆ. ಕರ್ಣ ಯಾವ ರೀತಿ ಹೇಳ್ತಾ ಇದ್ದ ನೋಡಿ, ಅವರಿಬ್ಬರನ್ನು ನೋಡಿದರೆ ನನಗೆ ಅವರ ಪರಾಕ್ರಮ, ಒಬ್ಬನ ಪರಾಕ್ರಮ ವಾಯುದೇವರಿಗೆ, ಇನ್ನೊಬ್ಬನ ಪರಾಕ್ರಮ ಇಂದ್ರನಿಗೆ ಸಮಾನವಾಗಿ ತನಿಸ್ತಾ ಇದೆ ಅಂತ ಕರ್ಣ ಹೇಳ್ತಾನೆ. ಅವನ ಸೂಕ್ಷ್ಮ ಗ್ರಾಹಿತ್ವ ಯಾವ ರೀತಿ ಇತ್ತು, ಸಾಕ್ಷಾತ್ ಸೂರ್ಯನ ಅವತಾರ. ಹಾಗಾಗಿ ಸ್ಪಷ್ಟವಾಗಿ ಅವನು ಊಹೆ ಮಾಡಿದ, ಭೀಮನನ್ನ ಇವನಲ್ಲಿ ವಾಯುಬಲ ಇರಬೇಕು ಅಂತ ಊಹೆ ಮಾಡಿದ, ಅರ್ಜುನನಲ್ಲಿ ಇಂದ್ರನ ಬಲ ಇರಬೇಕು ಅಂತ ಊಹೆ ಮಾಡಿದ. ಹಾಗಾಗಿ ಇವರಿಬ್ಬರು ಮಹಾಕ್ರೂರಿಗಳು, ಮಹಾಪರಾಕ್ರಮಶಾಲಿಗಳು, ಆದರೆ ಉಳಿದ ಬ್ರಾಹ್ಮಣರು ಪಾಪ ದುರ್ಬಲರು, ಅವ್ರಿಗೇನು ಮಾಡೋದ್ ಬೇಡ ಅಂತ ವಾಪಸ್ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ ಅಂತ ಬರುತ್ತೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ನಗರಗಳಿಗೆ ಹೋಗ್ಬಿಟ್ರು. ಕರ್ಣನು ಕೂಡ ದುರ್ಯೋಧನನೊಟ್ಟಿಗೆ ಸೇರಿಕೊಂಡು ನಾಗಾಹ್ವಯಂಪುರಂ, ಹಸ್ತಿನಾವತಿಗೆ ಹೋದ. ಮುಂದೆ ಅಲ್ಲಿ ಇದ್ದವರು ವಾಸ್ತವಿಕವಾಗಿ ಇಬ್ಬರು ಮಾತ್ರ, ಯಾರು ಭೀಮ ಮತ್ತು ಅರ್ಜುನ. ಯಾವಾಗ ಈ ಒಂದು ಪ್ರಕ್ಷುಬ್ಧ ವಾತಾವರಣ ಅಲ್ಲಿ ಏರ್ಪಾಟಾಯಿತು, ಅರ್ಥಾತ್ ಎಲ್ಲ ರಾಜ ಮಹಾರಾಜರುಗಳು ಕೂಡ ಯುದ್ಧಕ್ಕೆ ಅಂತ ಬಂದ್ರು, ಆಕ್ರಮಣ ಮಾಡ್ಲಿಕ್ಕೆ ಅಂತ ಬಂದ್ರು, ಆವಾಗ ಈ ನಕುಲ, ಸಹದೇವ ಮತ್ತು ಯುಧಿಷ್ಠಿರ ವಾಪಸ್ ಹೋಗ್ಲಿಕ್ಕೆ ಶುರು ಮಾಡ್ಬಿಟ್ರು. ಹಾಗಾಗಿ ಅಲ್ಲಿ ರಣರಂಗದಲ್ಲಿ ಇದ್ದು ಹೋರಾಡಿದ್ದು ಇಬ್ಬರು ಮಾತ್ರ, ಭೀಮ ಮತ್ತು ಅರ್ಜುನ. ಸೊ ಈಗ ಅಲ್ಲಿ ಇಳುದದ್ದು ಇಬ್ರೆ, ಅರ್ಜುನ ಮತ್ತು ಭೀಮ, ಜೊತೆಗೆ ಸ್ವಯಂವರದಲ್ಲಿ ಗೆದ್ದಂತಹ ದ್ರೌಪದಿ, ಈ ಮೂವರು ಮಾತ್ರ ಉಳಿದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಭೀಮಸೇನ ದೇವರು ದೃಪದಾತ್ಮಜಾಂ ಆದಾಯ, ದೃಪದನ ಮಗಳಾದಂತಹ ದ್ರೌಪದಿಯನ್ನು ಅರ್ಜುನನೊಟ್ಟಿಗೆ ಸೇರಿಕೊಂಡು ಕರೆದುಕೊಂಡು ಪ್ರಯಯೋ, ತಾನು ವಾಪಸ್ ತಾವು ಉಳಿದುಕೊಂಡಂತಹ ಸ್ಥಳಕ್ಕೆ ಹೊರಟ. ಹೀಗೆ ಕರ್ಣನು ಕೂಡ ಅರ್ಜುನನ್ನ ಸೋಲಿಸಲಿಕ್ಕಾಗದೇನೆ ಯುದ್ಧರಂಗದಿಂದಾಗಿ ಹಿಂತಿರುಗಿದ. ಈ ಕಡೆ ಭೀಮಸೇನ ದೇವರು ಮತ್ತು ಅರ್ಜುನ, ದ್ರೌಪದಿ ಮೂವರು ಕೂಡ ತಾವು ಆ ದೃಪದನ ಅರಮನೆಯಿಂದಾಗಿ ತಾವು ಕೂಡ ವಾಪಸ್ ಹೊರಟರು. ಅರ್ಥಾತ್ ದ್ರೌಪದಿಯನ್ನು ಗೆದ್ದಾಯಿತು. ದುಷ್ಟದ್ಯುಮ್ನ ಅಂತೂ ಮೊದಲೇ ಹೇಳಿಬಿಟ್ಟಿದ್ದ, ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ಶೂದ್ರನಾಗಲಿ, ವೈಶ್ಯರಾಗಲಿ ಯಾರಾದ್ರೂ ಬೇಕಾದ್ರೂ ಕೂಡ ಗೆಲ್ಲಬಹುದು ಅಂತ. ಹಾಗಾಗಿ ಅರ್ಜುನ ಗೆದ್ದಿದ್ದಾನೆ. ಅರ್ಜುನ ತಾನು ದ್ರೌಪದಿಯನ್ನು ಕರೆದುಕೊಂಡು ತಾನು ವಾಸವಾದಂತಹ ಸ್ಥಳಕ್ಕೆ ಹೊರಟ. ಮುಂದೆ ಅಗ್ರೇಶ್ವಿ ಪುತ್ರ ಸಹಿತ
ಸತು ಧರ್ಮಸೂನು ಪ್ರಾಯಾತ್ ಕುಲಾಲಗೃಹಂ ಅನ್ವಪಿ ಭೀಮ ಪಾರ್ಥೋ ಭಿಕ್ಷೇತಿ ತೈರವಿಹಿತೆ ಪ್ರಜಗಾದ ಕುಂತಿ ಭುಂಗ್ಧ್ವಂ ಸಮಸ್ತಶಃ ಇತಿ ಪ್ರದದರ್ಶ ಕನ್ಯಾಂ. ಪದಚ್ಛೇದ ಅಗ್ರೆ ಅಶ್ವಿಪುತ್ರ ಸಹಿತ ಸಹ ತು ಧರ್ಮಸೋನು ಪ್ರಾಯಾತ್ ಕುಲಾಲಗ್ರಹಂ ಅನು ಅಪಿ ಭೀಮಪಾರ್ಥೌ ಭಿಕ್ಷಾ ಇತಿ ತೈಃ ಅಭಿಹಿತೆ ಪ್ರಜಗಾದ ಕುಂತಿ ಭುಂಗ್ಧ್ವಂ ಸಮಸ್ತಶಃ ಇತಿ ಪ್ರದದರ್ಶ ಕನ್ಯಾಂ. ಅಗ್ರೆ ಅಶ್ವಿಪುತ್ರ ಸಹಿತ, ಮುಂದೆ ಅಶ್ವಿಪುತ್ರ ಸಹಿತ, ಅಶ್ವಿ ದೇವತೆಗಳ ಮಕ್ಕಳಾದಂತಹ ನಕುಲ ಸಹದೇವರೊಂದಿಗೆ ಸೇರಿದಂತಹ ಧರ್ಮಸೂನು ಯುಧಿಷ್ಠಿರ ತಾನು ಪ್ರಾಯ ಹೊರಟಿದ್ದ. ಅಂದ್ರೆ ಹಿಂದೆ ಹೇಳಿದಂತೆ ಮೊದಲು ಯುದ್ಧ ಪ್ರಾರಂಭ ಆದ ತಕ್ಷಣ 3 ಜನ ಹೊರಟು ಬಿಟ್ರು. ಹೀಗೆ ಅವರು ಮುಂದೆ ಹೋಗ್ತಾ ಇದ್ರು. ಹಿಂದಿನಿಂದಾಗಿ ಭೀಮಪಾರ್ಥವು ಅವರು ಕೂಡ ಹಿಂದ್ಗಡೆಯಿಂದ ಬಂದ್ರು. ಹೀಗೆ ಒಟ್ಟಿನಲ್ಲಿ ಎಲ್ಲರೂ ಕೂಡ ಎಟ್ ಎ ಟೈಮ್ ಅಲ್ಲಿಗೆ ಸೇರಿಕೊಂಡು ಕುಲಾಲ ಗೃಹಂ, ಅಲ್ಲಿ ಒಂದು ಕುಂಬಾರನ ಮನೆಯಲ್ಲಿ ವಾಸವಾಗಿದ್ರು ಅಂತ ಅಲ್ಲಿಗೆ ಬಂದ್ರು. ತಾಯಿ ಒಳಗಡೆ ಇದ್ದ, ಕುಂತಿ ಒಳಗಡೆ ಇದ್ದಾಳೆ. ಹೊರಗಡೆ 5 ಜನ ಪಾಂಡವರು ಮತ್ತು ದ್ರೌಪದಿ ಇದ್ದಾಳೆ. ಅರ್ಜುನ ಗೆದ್ದು ಕರೆದುಕೊಂಡು ಬಂದಂತಹ ಕುಂತಿ ದ್ರೌಪದಿ ಇದ್ದಾಳೆ. ತಾಯಿ ಒಳಗಡೆ ಇದ್ದಾಳೆ. ಆವಾಗ ಏನೋ ದೈವ ಪ್ರೇರಣೆ, ಆ ಒಂದು ಪ್ರೇರಣೆಯಿಂದ ಏನ್ ಮಾಡಿದ್ರು, ಭಿಕ್ಷೆ ಸಿಕ್ಕಿದೆ ಅಂತ ಹೇಳಿದರು. ದೈವ ಪ್ರೇರಣೆ, ಪರಮಾತ್ಮನ ಚಿತ್ತ, ವಿಧಿ, ಅದರಿಂದಾಗಿ ಆ ರೀತಿಯಾದ ಮಾತು ಅವರ ಬಾಯಿಂದ ಬಂತು. ಭಿಕ್ಷೆ ಬಂದಿದೆ ಅಂದ ತಕ್ಷಣ ಪ್ರತಿನಿತ್ಯವೂ ಕೂಡ ಭಿಕ್ಷೆ ತಂದಾಗ ಸಹಜವಾಗಿ ಎಲ್ಲರೂ ಕೂಡ ಸೇರಿ ತಿನ್ನೋದು ಅಂತ. ಹಾಗೆ ಭಿಕ್ಷಾ ಎಂಬುದಾಗಿ ಅವರು ಹೇಳಿದಾಗ, ತೈಹಿ ಅಭಿಹಿತೆ, ಅವರು ಹೇಳಿದಾಗ ಕುಂತಿ ಪ್ರಜಗಾದ, ಕುಂತಿ ಹೇಳ್ತಾಳೆ ಸಮಸ್ತಶಃ ಭುಂಗ್ಧ್ವಂ, ಸಮಸ್ತಶಃ ಎಲ್ರು ಭುಂಗ್ಧ್ವಂ ಅಂದ್ರೆ ಸ್ವೀಕಾರ ಮಾಡಿ ಅಂತ. ಭಿಕ್ಷೆ ತಂದಿದ್ದೇವೆ ಅಂತ ಪಾಂಡವರು ಹೇಳಿದರೆ ಕುಂತಿ ಹೇಳಿದಳು ಸಮಸ್ತಶಃ ಭುಂಗ್ಧ್ವಂ, ಎಲ್ಲರೂ ಕೂಡ ತಿನ್ನಿ ಸ್ವೀಕಾರ ಮಾಡಿ ಅಂತ. ಅಂದ್ರೆ ಪಾಂಡವರು ಭಿಕ್ಷೆ ಅಂತ ಹೇಳಿದ್ದನ್ನ ಯಾರನ್ನ, ದ್ರೌಪದಿಯನ್ನ ಭಿಕ್ಷೆ ಅಂತ ಹೇಳಿದರು. ಆ ಭಿಕ್ಷೆಯನ್ನ ಎಲ್ಲರೂ ಕೂಡ ಸ್ವೀಕಾರ ಮಾಡಿ ಅಂತ ಕುಂತಿ ಹೇಳಿದಳು. ಅರ್ಥಾತ್ ಈಗ ವಾಸ್ತವ ಏನು, ದ್ರೌಪದಿಯನ್ನು ಕರೆದುಕೊಂಡು ಬಂದಿದ್ದೇವೆ ಅಂತ ಹೇಳಿದರೆ ದ್ರೌಪದಿಯನ್ನ ಎಲ್ಲರೂ ಕೂಡ ಸ್ವೀಕಾರ ಮಾಡಿ ಅಂತ ಹೇಳಿದ ರೀತಿಯಾಗಿ ಆಯಿತು. ಕೊನೆಗೆ ಹೊರಗಡೆ ಬಂದು ನೋಡ್ತಾಳೆ, ಏನು ಭಿಕ್ಷೆ ಅಂತ ನೋಡಿದರೆ ಕನ್ಯಾಂ ಪ್ರದದರ್ಶ, ಉತ್ತಮವಾದಂತಹ ಕನ್ಯಾಮಣಿಯನ್ನ ಕರೆದುಕೊಂಡು ಬಂದಿದ್ದಾರೆ. ಈ ರೀತಿಯಾದಂತಹ ಒಂದು ಅಚಾತುರ್ಯ ಅಲ್ಲಿ ನಡೆಯಿತು. ಮೇಲ್ನೋಟಕ್ಕೆ ನಮಗಿದು ಅಚಾತುರ್ಯ ಅಂತ ಕಾಣಿಸುತ್ತೆ, ಆದ್ರೆ ನಾವು ಹಿಂದೆ ನೋಡಿದ್ದೇವೆ ದ್ರೌಪದಿಯ ಪಂಚಪತಿತ್ವ ಪ್ರಸಂಗ. ದ್ರೌಪದಿಗೆ ಪಂಚಪತಿಗಳು ಯಾಕೆ ಆದರು ಅಂತ ಅಷ್ಟೆಲ್ಲಾ ಒಂದು ಶಾಸ್ತ್ರೀಯವಾದಂತಹ, ಪ್ರಮಾಣಬದ್ಧವಾದಂತಹ, ಐತಿಹಾಸಿಕವಾದಂತಹ ಹಿನ್ನೆಲೆಯನ್ನು ನಮಗೆ ಸ್ಪಷ್ಟವಾಗಿ ಆಚಾರ್ಯರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ದೈವ ಪ್ರೇರಣೆ, ಆ ಒಂದು ದೈವ ಕಾರ್ಯ ಆಗಬೇಕು. ಅನೇಕ ಶಾಪಗಳು ಅಲ್ಲಿ ಸೇರಿಕೊಂಡಿದ್ದಾವೆ, ಅನೇಕ ವರಗಳು ಅಲ್ಲಿ ಸೇರಿಕೊಂಡಿದ್ದಾವೆ, ಅನೇಕ ಜನರ ಪ್ರಾರ್ಥನೆ ಅಲ್ಲಿ ಸೇರಿದೆ. ದ್ರೌಪದಿ
ಭಾರತೀ ದೇವಿಯರ ವಿಶೇಷ ಅನುಗ್ರಹ ಬುದ್ಧಿಯಲ್ಲಿದೆ. ಹೀಗೆ ಆ ಅನೇಕ ಶಾಪಗಳ ಸಮಾಗಮ, ವರಗಳ ಸಮಾಗಮ, ಪ್ರಾರ್ಥನೆ, ಅನುಗ್ರಹ ಬುದ್ಧಿ ಎಲ್ಲವೂ ಸೇರಿಕೊಂಡು ಈ ಒಂದು ಸನ್ನಿವೇಶ ಅಲ್ಲಿ ಕ್ರಿಯೇಟ್ ಆಯಿತು. ಆ ರೀತಿಯಾಗಿ ಹೇಳಿದಾಗ ಕುಂತಿ ಎಲ್ಲರೂ ಕೂಡ ಸೇರಿ ಸ್ವೀಕಾರ ಮಾಡಿ ಅಂತ ಹೇಳ್ತಾಳೆ. ಹೊರಗಡೆ ಬಂದಾಗ ಉತ್ತಮವಾದಂತಹ ಕನ್ಯಾಮಣಿಯನ್ನ, ದ್ರೌಪದಿಯನ್ನ ಕಂಡಳು. ಮುಂದೆ ಪ್ರಾಮಾದಿಕಂಚ ವಚನಂ. ನಮೃಷಾ ತಯೋಕ್ತಂ ಪ್ರಾಯೋ ಹಿ ತೇನ ಕಥಮೇತದಿತಿ ಸ್ಮ ಚಿಂತಾ. ತೇಷಾಂ ಬಭೂವ ವಸುದೇವ ಸುತೋ ಹರಿಶ್ಚ ತತ್ರಾಜಗಾಮ ಪರಮೇಣ ಹಿ ಸೌಹೃದೇನ. ತದಚ್ಛೇದ ರಾಮಾದಿಕಂ ಚ ವಚನಂ ನ ಮೃಷಾ ತಯಾ ಉಕ್ತಂ ಪ್ರಾಯಃ ಹಿ ತೇನ ಕಥಂ ಏತತ್ ಇತಿ ಸ್ಮ ಚಿಂತಾ. ತೇಷಾಂ ಬಭೂವ ವಸುದೇವ ಸುತಃ ಹರಿಃ ಚ ತತ್ರ ಆಜಗಾಮ ಪರಮೇಣ ಹಿ ಸೌಹೃದೇನ. ಒಂದೇ ನಿಮಿಷ. ಇಲ್ಲಿ ಆಚಾರ್ಯ ಒಂದು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಕುಂತಿ ಆಡಿದಂತಹ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ. ಅದು ಯಾವ ರೀತಿಯಾಗಿ ಪ್ರಾಮಾದಿಕ, ಏನೋ ಒಂದು ಪ್ರಮಾದದಿಂದಾಗಿ, ತಪ್ಪಿನಿಂದಾಗಿ, ಅಜ್ಞಾನದಿಂದಾಗಿ ಅವಳು ಒಂದು ಮಾತನ್ನ ಹೇಳಿದರೂ ಕೂಡ ಅದು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಮಾದಿಕಂಚ ವಚನಂ ನಮೃಷಾ ತಯ ಉಕ್ತಂ. ತಯ ಅಂದ್ರೆ ಅವಳಿಂದ, ಕುಂತಿಯಿಂದ ಬಂದಂತಹ ಪ್ರಾಮಾದಿಕಂ ವಚನಂ, ಪ್ರಮಾದದಿಂದ ಹೇಳಿದಂತಹ ಒಂದು ಮಾತು ಕೂಡ ಏನಾಗುದಿಲ್ಲ. ಪ್ರಾಯ ನ ಮೃಷ. ಪ್ರಾಯ ಅಂತಂದ್ರೆ ಸಾಮಾನ್ಯವಾಗಿ ಪ್ರಾಯ ಅಂತಂದ್ರೆ ಬಹುತೇಕ ಅಂತ, ಆಲ್ಮೋಸ್ಟ್ ಅಂತ ಅರ್ಥ. ಆದರೆ ಪ್ರಕೃತ ಪ್ರಾಯ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಸಂದರ್ಭದಲ್ಲಿ ಮಾತು ಬರುತ್ತೆ. ಪ್ರಾಯ ಇತ್ಯವಧಾರಣಾರ್ಥ ಪ್ರಾಯ ಪದಂ ಸ್ಯಾತ್ ಪ್ರಾಚುರ್ಯೇ ಚ ಆಕ್ಷೇಪಾತ್ಮಾವಧಾರಣೆ ಅಂತ ಪ್ರಾಯ ಶಬ್ದಕ್ಕೆ ಅನೇಕ ರೀತಿಯಾದ ಅರ್ಥಗಳಿದ್ದಾವೆ. ಅದರಲ್ಲಿ ಒಂದು ಅರ್ಥ ಅವಧಾರಣ ಅಂತ. ಅವಧಾರಣ ಅಂತಂದ್ರೆ ನಿಶ್ಚಯ ಅಂತ. ಅರ್ಥಾತ್ ಕುಂತಿಯಾಡಿದಂತಹ ಮಾತು ಬಹುತೇಕ ಸುಳ್ಳಾಗೋದಿಲ್ಲ ಅಂತ ಅರ್ಥ ಅಲ್ಲ. ಕುಂತಿಯಾಡಿದಂತಹ ಯಾವ ಮಾತು ಸುಳ್ಳಾಗೋದಿಲ್ಲ. ಕುಂತಿಯಾಡಿದಂತಹ ಯಾವ ಮಾತು ಸುಳ್ಳಾಗೋದಿಲ್ಲ. ಪ್ರಾಯ ಅಂದ್ರೆ ಮಿಥ್ಯೆಯಲ್ಲಿ ನಿಶ್ಚಯ ಅಂತ, ಏನೋ ಬಹುತೇಕ ಅಂತ ಅರ್ಥ ಅಲ್ಲ. ಕುಂತಿಯಾಡಿದಂತಹ ಯಾವ ಮಾತು ಕೂಡ ಪ್ರಾಯ ಅರ್ಥಾತ್ ನಿಶ್ಚಯವಾಗಿಯೂ ಕೂಡ ಯಾವತ್ತು ನ ಮೃಷ, ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏತತ್ ಕಥಂ, ಇದು ಹೇಗೆ? ದ್ರೌಪದಿ ಒಬ್ಬಳು,
ನಾವು 5. ತಾಯಿ ಮಾತನ್ನ ಹೇಳಿದ್ದಾಳೆ. ಕುಂತಿ ದೊಡ್ಡ ಜ್ಞಾನಿ, ದೊಡ್ಡ ತಪಸ್ವಿ. ಒಂದು ಮಾತಿದೆ ಶಾಸ್ತ್ರದಲ್ಲಿ, ಲೌಕಿಕಾನಾಂ ಹಿ ಸಾಧೂನಾಂ ಅರ್ಥಂ ವಾಕ್ ಅನುವರ್ತತೆ, ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ ಅಂತ. ನೀವೆಲ್ಲ ಮಾತಾಡ್ತೇವೆ ಅದ್ ಹಂಗೆ ಇದು ಹಿಂಗೆ ಅಂತೆಲ್ಲ ಮಾತಾಡ್ತೇವೆ. ಅದ್ ಯಾವಾಗ ಮಾತಾಡ್ತೇವೆ? ಅದು ಆ ರೀತಿ ಇದ್ದಾಗ ಅದನ್ನ ನಾವು ಮಾತಾಡ್ತೇವೆ. ಅಂದ್ರೆ ನಾವು ಏನು ನಡೆದಿರುತ್ತೋ ಅದನ್ನ ಹೇಳ್ತೇವೆ. ಅದು ಹೀಗಾಯ್ತು ಅದು ಹೀಗಾಯ್ತು ಅಂತ ನಡೆದಿರೋದನ್ನ ಹೇಳ್ತೇವೆ. ಅರ್ಥಾತ್ ನಮ್ಮ ಮಾತು ಹೇಗಿರುತ್ತೆ ಅಂತಂದ್ರೆ, ಅರ್ಥಂ ವಾಕ್ ಅನುವರ್ತತೆ, ನಡೆದಿರುವುದನ್ನು ಫಾಲೋ ಮಾಡ್ಕೊಂಡು ನಮ್ಮ ಮಾತಿರುತ್ತೆ. ನಿನ್ನೆ ಮಳೆಯಾಯಿತು, ಇದು ನಿಮ್ಮ ಮಾತು. ನಾಳೆ ಈ ಟೈಮಿಗೆ ಕರೆಕ್ಟ್ ಆಗಿ ಮಳೆಯಾಗುತ್ತೆ ಅಂತ ಹೇಳೋದು ಯಾರ ಮಾತು? ಋಷಿಗಳ ಮಾತು. ನಿನ್ನೆ 5 ಗಂಟೆಗೆ ಮಳೆ ಆಯ್ತು ಅಂತ ಯಾರು ಬೇಕಾದ್ರೂ ಹೇಳ್ತಾರೆ, ಅದೇನ್ ದೊಡ್ಡ ವಿಚಾರ ಅಲ್ಲ. ಆದರೆ ನಾಳೆ ಸಂಜೆ 5 ಗಂಟೆಗೆ ಮಳೆ ಆಗುತ್ತೆ ಅಂತ ಹೇಳಬೇಕಾದ್ರೆ, ಆ ಮಳೆ ಕರೆಕ್ಟ್ ಆಗಿ ಆಗ್ಬೇಕಾದ್ರೆ ಋಷಿಗಳ ಮಾತು ಸಾಧ್ಯ. ಜಸ್ಟ್ ಒಂದು ಎಕ್ಸಾಂಪಲ್ ಆ ರೀತಿಯಾಗಿ. ಹೀಗೆ ಋಷೀಣ ಪುನರಾದ್ಯಾನ ಮಾಚಮರ್ಥೋನುಧಾವತಿ ಅಂತ ಸಾಮಾನ್ಯ ಜನರ ಮಾತು ಏನ್ ನಡೆದಿರುತ್ತೋ ಅದರ ಡಿಪೆಂಡ್ ಆಗಿ ಹೇಳ್ತಾರೆ. ಆದರೆ ಋಷೀಣಾಂ ಪುನರಾದ್ಯಾನಂ, ಋಷಿಗಳು ಮುಂತಾದಂತಹ ದೊಡ್ಡ ದೊಡ್ಡ ಜ್ಞಾನಿಗಳ ಮಾತು ಅದೇನ್ ಮಾಡುತ್ತೆ? ವಾಚಂ ಅರ್ಥ ಅನುಧಾವತಿ, ಅವರು ಹೇಳಿದಂತೆ ಆ ಒಂದು ವಿಷಯ ಪ್ರಸಂಗ ನಡೆಯುತ್ತೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಕುಂತಿ ದೊಡ್ಡ ಜ್ಞಾನಿ, ದೊಡ್ಡ ನೀತಿಶಾಸ್ತ್ರಜ್ಞೆ, ಪರಮಾತ್ಮನ ಅನನ್ಯ ಭಕ್ತೆ, ವಿಪದ ಸಂತುಲ ಶಶ್ವತ ಅಂತ ಪರಮಾತ್ಮನ ಹತ್ತಿರ ಪರಮಾತ್ಮ ನಮಗೆ ಯಾವತ್ತೂ ಕಷ್ಟಗಳನ್ನೇ ಕೊಡು, ಯಾಕೆಂದ್ರೆ ಆ ಕಷ್ಟ ಬಂದಾಗ ನಿನ್ನ ಸ್ಮರಣೆ ಆಗತ್ತೆ ಅಂತಂದ್ರೆ ನಮಗೆ ಕಷ್ಟಗಳನ್ನೇ ಕೊಡು ಅಂತ ಕೇಳಿದಂತಹ ದೊಡ್ಡ ಉದಾರ ಮನಸ್ಥಿತಿ ಉಳ್ಳಂತ ಒಬ್ಬ ಹೆಣ್ಣು. ಹಾಗಾಗಿ ನ ಮೃಷಾ, ಅವಳ ಮಾತು ಸುಳ್ಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲ ಪಾಂಡವರು ಕೂಡ ವಿಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಕಥಂ ಏತದೀತಿ ಸ್ವ ಚಿಂತ, ಅವ್ರಿಗೆ ಭಾರಿ ಚಿಂತೆ ಆಗ್ಬಿಡ್ತು, ಇದನ್ನ ಹೇಗ್ ಮಾಡೋದು ಅಂತ. ಏನೋ ಒಂದು ಹಣ್ಣು ಕೊಟ್ಟಿದ್ರೆ ಅದು ಕೊಟ್ಟಿದ್ರೆ ಏನೋ ಮಾಡ್ಬೋದಾಗಿತ್ತು, ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ತಿನ್ಬೋದಾಗಿತ್ತು. ತಂದಿರೋದೊಂದು ಹೆಣ್ಣನ್ನ, ಆ ಹೆಣ್ಣನ್ನ 5 ಜನ ಮದುವೆ ಆಗೋದು ಹೇಗೆ, ಇದು ಶಾಸ್ತ್ರ ವಿರುದ್ಧ ಎಂಬುದಾಗಿ ಅವರಿಗೆ ಚಿಂತೆಯಾಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ವಸುದೇವ ಸುತಃ ಹರಿಹಿ, ವಸುದೇವನ ಮಗನಾದಂತಹ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಪರಮೇಣ ಸೌಹೃದೇನ, ಅತ್ಯಂತ ಪ್ರೀತಿಯಿಂದ, ಸೌಹೃದ ಅಂತಂದ್ರೆ ಪ್ರೀತಿ, ಪಾಂಡವರ ಮೇಲೆ ಕೃಷ್ಣನಿಗಿದ್ದದ್ದು ಬರೀ ಪ್ರೀತಿ ಅಲ್ಲ, ಪರಮೇಣ ಸೌಹೃದೇನ, ಅನುಪಮವಾದಂತಹ ಪ್ರೀತಿ. ಅಂತಹ ಪ್ರೀತಿಯಿಂದಾಗಿ ಶ್ರೀಕೃಷ್ಣ ಪರಮಾತ್ಮ ತತ್ರ ಆಜಗಾಮ, ಅಲ್ಲಿಗೆ ಬಂದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಮತ್ತೆ ಯಾವ ರೀತಿ ಆಯಿತು, 5 ಜನರನ್ನ ಮದುವೆ ಆಗಬೇಕು ಅಂತ ನಿಶ್ಚಯ ಹೇಗಾಯ್ತು, ಅದಕ್ಕೆ ಕುಂತಿ ಹೇಗೆ ಒಪ್ಕೊಂಡ್ಲು, ಪಾಂಡವರು ಹೇಗೆ ಒಪ್ಕೊಂಡ್ರು, ಪ್ರಧಾನವಾಗಿ ದೃಪದ ಹೇಗೆ ಒಪ್ಕೊಂಡ, ಕನ್ಯಾ ಪಿತೃವಾದಂತಹ ದೃಪದ ಹೇಗೆ ಒಪ್ಕೊಂಡ ಅಂತ ವಿಚಾರಗಳೆಲ್ಲ ಕೂಡ ಮುಂದೆ ಬರುತ್ತೆ. ಆ ವಿಚಾರವನ್ನ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.